ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಪ್ಪ ಬಂದು ಅವ್ರ ಕಂಪ್ನಿ ವರ್ಕ್ ಮಾಡ್ತಾಯಿದ್ರು ಆ್ಯಂಡ್ ಮೀನ್ ವೈಲ್ ಅಮ್ಮ ಅವ್ರಿಗೆ ಕೋಲ್ಡ್ ಆಗಿತ್ತು. ಸೊ ಹಾಟ್ ವಾಟರ್ನ ಕ್ಯಾರಿ ಮಾಡೋಣ ಅಂತ ವಾಟರ್ ಬಾಟ್ಲಲ್ಲಿ ಬಸ್ಸಿನ ತೊಗೊಂಡೋಗ್ತಾ ಇದ್ವಿ. ಎಲ್ಲಿಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನೋಡಿರ್ತೀರಾ. ಸೊ ನೋಡಿ, ಟೈಮ್ 2:30 ಆಗಿದೆ. ನೋಡಿದ್ರ ಗೈಸ್ ನಾ ಅಪ್ಪನ ಲುಕ್. ಟೈಮ್ 2:15 ಆದರೂ ನಾವಿನ್ನೂ ಹೋಗೇ ಇಲ್ಲ. ಹಲೋ ಅಕ್ಕ. ಹ್ಞೂ ಅಕ್ಕ, ಡ್ಯಾಡಿ ಮಮ್ಮಿ ಬರ್ರಿ. ಆ್ಯಂಡ್ ಫೈನಲಿ ನಾವು ಇವಾಗ ಹೊರಡ್ವಿ. 2:35. ಆ್ಯಕ್ಚುಲಿ ನಾವು ಹೋಗಬೇಕಾಗಿದ್ದು ಬೆಳಿಗ್ಗೆ. ನಮ್ಮ ಮನೆಯಲ್ಲಂತೂ ಕೆಲಸ ಕ್ಲೀನಿಂಗು ಅಂತ ಅದು ಇದು ಅಂದ್ಕೊಂಬಿಟ್ಟು ಹೋಗೋಕ್ಕೆ ಬಿಟ್ಟಿಲ್ಲ. ನಾವು ಹೋಗ್ತಾ ಇದ್ವಿ. ಇಲ್ಲಕ್ಕ ಹೊರಟು. ಆ್ಯಂಡ್ ನೋಡಿ ಗೈಸ್, ಚೈತು ಆ್ಯಂಡ್ ಅವ್ರ ಅಮ್ಮ ಬರ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿನೂ ಬರ್ತಾ ಇದ್ದಾರೆ. ಆಯಿತು, ಲೆಟ್ಸ್ ಗೋ ಆ್ಯಂಡ್ ಸಿ ದ ಆ್ಯನ್ಯುವಲ್ ಡೇ. ಅಲ್ಲಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಆ್ಯನ್ಯುವಲ್ ಡೇ. ಸೊ ಇವಾಗ ನಾನು ವೀರೋ ಚಾಲೆಂಜ್ ಮಾಡ್ಕೊಂಡು ಯಾರು ಫಸ್ಟ್ ಹೋಗ್ತಾರೆ ಅಂತ. ಯೂಶ್ವಲಿ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಇದೇ ಥರ ಮಾಡ್ತಿರ್ತೀವಲ್ಲ, ನಮ್ಮ ಗಾಡಿ ಫಸ್ಟ್, ನಿಮ್ಮ ಗಾಡಿ ಫಸ್ಟ್ ಅಂತ. ನಾವೇ ಫಸ್ಟು, ನಾವು ಫಸ್ಟು, ಇರು ನಾವು ಫಸ್ಟು. ಆನ್ 4th Jan ಎವ್ರಿ ಇಯರ್ ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಆಗಿರುತ್ತೆ. ಆ್ಯಂಡ್ ದೋಸ್ ಡೇಸ್ ವರ್ ದ ಬೆಸ್ಟ್ ಡೇಸ್ ಆಫ್ ದ ಸ್ಕೂಲ್ ಡೇಸ್. ಆ್ಯಂಡ್ ನಮ್ಮ ಪ್ರೆಸಿಡೆಂಟ್ ಬರ್ತ್ಡೇ ಇರುತ್ತೆ. ಸೊ ಅದಕ್ಕೆ ಅವರು ಅನ್ನದಾನ ಥರ ಹಾಕಿಸ್ತಾರೆ. ಅವತ್ತು ಸಂಡೇ ಬೇರೆ ಆಗಿತ್ತು, ತುಂಬ ಜನ ಇದ್ದರು. ಆ್ಯಂಡ್ ಪ್ರತಿ ಸಲ ಬಿಸಿಬೇಳೆಭಾತ್ ಆ್ಯಂಡ್ ಮೊಸರನ್ನ ಫಿಕ್ಸ್ ಅದು, ಆ್ಯಂಡ್ ಬೂಂದಿ. ಈ ಸತಿ ನಾವು ಲೇಟಾಗಿ ಹೋದ್ವಿ, ಸೊ ನಮಗೆ ಬಿಸಿಬೇಳೆಭಾತ್ ಅಷ್ಟೇ ಇದ್ದಿತ್ತು. ಆ್ಯಂಡ್ ನನ್ನ ಕಸಿನ್ನು ಡ್ಯಾನ್ಸಲ್ಲಿದ್ದ, ಅವ್ನು ಸ್ಪೆಕ್ಸ್ ಹಾಕ್ಕೊಂಡು ಸ್ವಲ್ಪ ಫ್ಲೆಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಅವನು ಗೈಸ್ ತುಡಿ ಲಿಪ್ಸ್ಟಿಕ್ ಹಚ್ಕೋಣ. ಐ ಹೋಪ್ ಎಲ್ಲರಿಗೂ ಆ್ಯನ್ಯುವಲ್ ಡೇ ಅನ್ನೋದು ತುಂಬ ಬೆಸ್ಟ್ ಡೇಸ್ ಆ್ಯಂಡ್ ತುಂಬ ಮೆಮೊರಬಲ್ ಡೇಸ್. ನಾನು ಸ್ಕೂಲಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ವೀರು ಸರ್ನ ನನ್ನ ಜೊತೆ ಕರ್ಕೊಂಬಂದಿದ್ದೆ. ಅವನಿಗೆ ಸೌಂಡ್ ಅಂದರೆ ಆಗಿ ಬರಲ್ಲ. ನನ್ನ ಫ್ರೆಂಡ್ಸ್ಗೂ ಕೂಡ ತುಂಬ ಇಷ್ಟ ಅವನು. ಅವ್ನು ತರಲೆ ಆಟಗಳು ಎಲ್ಲ ನೋಡಿದ್ದಾರೆ ಅವ್ರು. ಸೊ ಆಫ್ಟರ್ ಸ್ಕೂಲ್ ನಿಮಗೆ ಆ್ಯನ್ಯುವಲ್ ಡೇ ವ್ಯಾಲ್ಯೂಸ್ ಆಗಲಿ, ಸ್ಕೂಲ್ ಡೇ ವ್ಯಾಲ್ಯೂಸ್ ಆಗಲಿ, ಸ್ಕೂಲ್ ಲೈಫ್ ವ್ಯಾಲ್ಯೂ ಆಗಲಿ ತುಂಬ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಟೈಮೇ ಸಿಗಲ್ಲ ತಿರ್ಗಾ ಆ ಏಜ್ಗೆ ಹೋಗೋಕ್ಕೆ, ಆ ಮೂಮೆಂಟ್ನ ರೀಕಾಲ್ ಮಾಡ್ಕೊಳ್ಳೋಕ್ಕೆ. ಓನ್ಲಿ ಮೆಮರೀಸ್ ನಿಮ್ಮ ಜೊತೆ ಇರುತ್ತೆ. ಸೊ ಇರೋ ಅಷ್ಟು ದಿನ ಎಲ್ಲಿರ್ತೀರೋ, ಏನು ಮಾಡ್ತಾಯಿರ್ತೀರೋ ಅದನ್ನ ತುಂಬ ಚೆನ್ನಾಗಿ ಮಾಡಿ. ಸೊ ಆ ಮೂಮೆಂಟ್ನ ನೀವು ಚೆರಿಷ್ ಮಾಡೋ ಥರ ಇರಬೇಕು. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ಟ್ರೈ ಟು ಎಂಜಾಯ್ ದಟ್ ಮೂಮೆಂಟ್. ಮತ್ತೆ ಸಿಗಲ್ಲ, ಅದು ಪಾಸ್ಟಾಗಿ ಹೋದರೆ ಪಾಸ್ಟೇ ಹೋಗುತ್ತೆ. ಸೊ ಶಿ ಇಸ್ ಮೈ ಫ್ರೆಂಡ್ಸ್ ಪೂರ್ತಿ ಆ್ಯಂಡ್ ಅವರು ತನುಶ್ರೀ. ತುಂಬ ದಿನ ಆಗಿತ್ತು ಸಿಕ್ಕಿ, ಲೈಕ್ ಮೋಸ್ಟ್ಲಿ 1 year ಮೇಲಾಯಿತು. ಸೊ ಅವರು ಸ್ವಲ್ಪ ಭಾವುಕರಾದರು. ಇವರು ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ರಿನ್ಸಿಪಲ್ ಸರ್, ನೋಡ್ಬೋದು. ಸೊ ಅವತ್ತು ಸಂಡೇ ಆಗಿತ್ತು. ಯೂಶ್ವಲಿ ಎಲ್ಲರೂ ಬಂದಿರ್ತಾರೆ ಬೇಗ ಅಂದ್ಕೊಂಡು ಹೋದ್ವಿ. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಜನ ಬಂದಿದ್ವಿ, ಲೇಟಾಗಿ ಬಂದರು ಅವರೆಲ್ಲ. ಆ್ಯಂಡ್ ಈ ಸತಿ ಕಾಂತಾರ ಸೀನ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಬಟ್ ದ ಟ್ರೆಂಡ್ ಇಸ್ ಬ್ಯಾಕ್ ಗೈಸ್. ಸ್ಕೂಲಲ್ಲೂ ಕೂಡ ಟ್ರೆಂಡ್ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ನಾವು ಗರ್ಲ್ಸ್ ಬಿಡ್ತೀವ. ನಮ್ಮ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ತುಂಬ ಬೇಗ ಬಂದರು. ಸೊ ಇವಾಗ ಎಲ್ಲರೂ ಅವ್ರವ್ರ ಡಿಗ್ರಿ ಲೈಫಲ್ಲಿ ಇದ್ದೀವಿ. ಆ್ಯಂಡ್ ನಾವು ಸಿಗೋದಂತ ಅಂದರೆ ಈ ಆ್ಯನ್ಯುವಲ್ ಡೇಸ್ ಟೈಮಲ್ಲಿ ಮಾತ್ರ. ಯೂಶ್ವಲಿ ಇದೇ ಥರ ಆಗೋಗಿ ಹೋಗುತ್ತೆ. ಮುಂದೆ ಬ್ಯುಸಿ ಆಗ್ತಾ ನಾವು ರೀಕಾಲ್ ಮಾಡ್ಕೊಳಕ್ಕೆ ಹೋಗಬೇಕು ಅಂದರೆ ಆ ಮೂಮೆಂಟ್ಸ್ಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಲೈಕ್ ನಾವು ಸ್ಕೂಲ್ ಡೇಯಲ್ಲಿ ಸಿಗ್ತಾ ಇದ್ದೀವಿ. ಆ್ಯಂಡ್ ಈ ಸತಿ ಇಷ್ಟು ಜನ ಸೇರಿದ್ವಿ, ನೋಡ್ಬೋದು. ಇದು ನಮ್ಮ ಸ್ಕೂಲ್ ನೈಟ್ ವ್ಯೂ, ವೇರ್ ಈ ಸತಿ ಒಳ್ಳೊಳ್ಳೆ ಲೀಡರ್ಸ್ನ ಕರೆಸಿದ್ರು. 4 members ಗೆಸ್ಟಾಗಿ ಬಂದಿದ್ದರು. ಆ್ಯಂಡ್ ನೋಡ್ಬೋದು, ಸ್ಕೂಲಿಂದ ಆಚೆ ಹೋದಾದ್ಮೇಲೆ ಸ್ಕೂಲ್ ವ್ಯಾಲ್ಯೂ ರಿಯಲಿ ಗೊತ್ತಾಗೋದು. ಆ್ಯಂಡ್ ದೋಸ್ ಡೇಸ್ ವರ್ ಬೆಸ್ಟ್ ಡೇಸ್. ಎಲ್ಲರೂ ಆ ಮೂಮೆಂಟ್ಸ್ನ ತುಂಬ ಮಿಸ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಡೇ ಬಂದು ಸೋಮವಾರ ಆಗಿತ್ತು. ಆ್ಯಂಡ್ ಆಲ್ಸೋ ಅವತ್ತಿಂದ ಅಮ್ಮ ಧನುರ್ಮಾಸ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ರು. ಮಾರ್ನಿಂಗ್ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿ. ಆ್ಯಂಡ್ ನೋಡ್ಬೋದು ನೀವು
ಮಂಗಳಾರತಿ ಎಲ್ಲ ಕೂಡ ಮಾಡಿಬಿಟ್ಟಿದ್ರು ಅಮ್ಮ. ಸೋಮವಾರ ಅಂದ ತಕ್ಷಣ ನಾವು ಲಿಂಗಾಯತರಾಗಿದ್ದರಿಂದ ಶಿವನ ಪೂಜೆ ಮಾಡ್ತೀವಿ. ಆ್ಯಂಡ್ ಅವತ್ತು ಮಾರ್ನಿಂಗ್ ಬೇಗ ಎದ್ದಿರೋದ್ರಿಂದ ತಿಂಡಿಗೆ ರೈಸ್ ಥರ ಏನೂ ಬೇಡ ಅಂದ್ಕೊಂಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡು ಚಪಾತಿ ಮತ್ತು ತರಕಾರಿ ಸಾಂಬಾರು ಮಾಡ್ತಾಯಿದ್ವಿ. ಸೊ ಹೀರೆಕಾಯಿ, ಮೂಲಂಗಿ, ಕ್ಯಾರೆಟ್ ಆ್ಯಂಡ್ ಬೇಳೆ, ಟೊಮೆಟೊ ನಾರ್ಮಲಿ ಹಾಕೋ ಥರ ಹಾಕಿ ಬೇಯಿಸ್ಕೊಳ್ಳೋದು. ಆ್ಯಂಡ್ ಒಂದು ಸೈಡ್ ಅಮ್ಮಂಗೆ ಹಿಟ್ಟನ್ನ ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ. ಆ್ಯಂಡ್ ಅದು ಟೀ ಟೈಮ್ ಆಗಿತ್ತು ಆ್ಯಕ್ಚುಲಿ, ಲೈಕ್ ಮಾರ್ನಿಂಗ್ 7:30 ಟೈಮಲ್ಲೇ ಟೀ ಕುಡ್ಕೊಂಡು ಕೆಲಸ ಮಾಡ್ತಾಯಿದ್ದಿದ್ದು. ಆವಾಗ ತಾನೇ ಎಳೆ ಬಿಸಿಲು ಬರ್ತಾಯಿರುತ್ತೆ. ಸೊ ಇದು ನೋಡಿ ನಮ್ಮ ಮನೆ ಹತ್ರ ಈ ಥರ ಫುಲ್ಲು ಗ್ರೀನರಿ ಮಧ್ಯದಿಂದ ಸನ್ಲೈಟ್ ಬರ್ತಾ ಇರುತ್ತೆ. ಅಮ್ಮ ಬಿಸಿಲು ಕಾಯಿಸ್ಕೊತಾಯಿದ್ರು. ಸೊ ಪೂಜೆ ಎಲ್ಲ ಮಾಡಿದ್ರು ಆಲ್ರೆಡಿ. ತುಳಸಿ ಕಟ್ಟೆನೂ ರೆಡಿ. ತುಳಸಿ ಕಟ್ಟೆನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ಆಲ್ಸೋ ಹೊಸಲು ಕೂಡ. ಅಮ್ಮ ಚಪಾತಿ ಹಿಟ್ಟು ನಾದ್ತಾಯಿದ್ರು. ಐ ವಾಸ್ ಹೆಲ್ಪಿಂಗ್ ಬೈ ಗಿವಿಂಗ್ ವಾಟರ್ಸ್. ಆ್ಯಂಡ್ ತರಕಾರಿ ಸಾಂಬಾರು ಮಾಡ್ತಾಯಿದ್ರು. ನಿಮಗೆ ರೆಸಿಪಿ ಬೇಕಲ್ಲಿ ಕಮೆಂಟ್ ಮಾಡಿ, ರೆಸಿಪಿನ ಶೇರ್ ಮಾಡ್ತೀನಿ. ಫುಲ್ ವ್ಲಾಗ್ ಮಾಡೋಣ ರೆಸಿಪಿ ಇದೆ. ಆ್ಯಂಡ್ ಬೇಯಿಸ್ಕೊಂಡಿರೋ ತರಕಾರಿ ಎಲ್ಲ ಒಂದು ಸೈಡಿದೆ. ನಾರ್ಮಲಿ ಒಗ್ಗರಣೆ ಯಾವ ಥರ ಹಾಕ್ತೀರಾ, ಸಾಸಿವೆ, ಜೀರಿಗೆ, ಯೂಶ್ವಲಿ ನಾರ್ಮಲ್ ಒಗ್ಗರಣೆ ಥರ ಹಾಕೋದು. ರುಬ್ಬಲ್ಲಿ ಇರೋದು ಮಜಾ. ರುಬ್ಬಕ್ಕೆ ಏನೇನು ಹಾಕಬೇಕು ಅನ್ನೋ ಸೀಕ್ರೆಟ್ಸ್ ಇರುತ್ತಲ್ಲ, ಅದನ್ನ ತಿಳ್ಕೊಬೇಕಂತ ಅಂದರೆ ಕಮೆಂಟ್ ಮಾಡಿ, ನಿಮಗೆ ಆ ವ್ಲಾಗ್ ಫುಲ್ ಮಾಡ್ತೀನಿ ನಾನು. ತರಕಾರಿ ಸಾಂಬಾರು ರೆಸಿಪಿ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಇಟ್ ಈಸ್ ಬೆಸ್ಟ್ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲೂ ತಿನ್ಬೋದು. ಆ್ಯಂಡ್ ಅದು ನೀವು ದಾಲ್ ಥರನೂ ಲೈಕ್ ಪಪ್ ಥರ ಮಾಡ್ಕೋಬೋದು, ಇಲ್ಲ ಸಾಗು ಥರ ಮಾಡ್ಕೋಬೋದು. ಎನಿಹೌ ಬಟ್ ದಿಸ್ ಮಸಾಲೆ ಇಸ್ ಸೋ ಗುಡ್. ಮಸಾಲೆ ತುಂಬ ಅಡಿಕ್ಟಿವ್, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಎಲ್ಲ ಥರ ಚಪಾತಿ, ಇದು ದೋಸೆ, ಎನಿಥಿಂಗ್, ಇಡ್ಲಿ ಕೂಡ ಆಗುತ್ತೆ, ಎಲ್ಲ ಥರ ಆಗುತ್ತೆ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೀವೇ ನೋಡ್ಕೊಳ್ಳಿ, ವಾಟರ್ ಕನ್ಸಿಸ್ಟೆನ್ಸಿ. ನಮಗೆ ಸ್ವಲ್ಪ ತಿಳಿ ಇರಲಿ ಅಂತ ಅಮ್ಮ ತಿಳಿ ಮಾಡ್ತಾಯಿದ್ರು. ಮಾರ್ನಿಂಗಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಮಾಡ್ತಿದ್ದೀರಂದರೆ ಲೇಟ್ ಆಗುತ್ತೆ ಅಂತ ಏನಿಲ್ಲ, ಬೇಗನೆ ಆಗುತ್ತೆ. ತರಕಾರಿ ಒಂದು ಸೈಡ್ ಕಟ್ ಮಾಡ್ಕೊಂಡು ಬೇಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ರುಬ್ಬಿರೋ ಪೇಸ್ಟ್ನ ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ರೆ ಆ್ಯಂಡ್ ಸಾಂಬಾರು ಕೂಡ ರೆಡಿ. ಆ್ಯಂಡ್ ಇನ್ನೊಂದು ಕಡೆ ಚಪಾತಿ ಹಿಟ್ಟು ನಾದಿತ್ತಾಯಿತು. ಸೊ ಅಮ್ಮ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮಗೆ ಈ ಕಾಂಬಿನೇಷನ್ ಗೊತ್ತಾ? ನಮ್ಮ ಸೈಡ್ ನಾರ್ತ್ ಸೈಡ್ನೆಲ್ಲ ನಾವು ಅಂತೀವಿ ಚಪಾತಿ ಅಂತ, ಬೇರೆ ಮತ್ತು ಚಪಾತಿನ ಒಟ್ಟಿಗೆ ತಿನ್ನೋದು. ಇದು ನಾವು ಬ್ರೇಕ್ಫಾಸ್ಟ್ ಥರನೂ ತಿಂತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಯಾವ ಥರ ಅಂತ ಹೇಳ್ತೀನಿ. ತಾತ ಕೂಡ ಬಂದರು ಅದೇ ಟೈಮಲ್ಲಿ. ಸೊ ಕಮಿಂಗ್ ಟು ದಿಸ್ ಚಪಾತಿ ಅಂದರೆ ಯಾವ ಥರ ಅಂತ. ಸೊ ಏನಿರುತ್ತೆ ಅಂದರೆ ಚಾನ ಒಂದು ಸೈಡ್ ತೊಗೊಳ್ತೀವಿ. ಅಂದರೆ ಇಟ್ಸ್ ಅ ಟೀ, ನಾರ್ಮಲ್ ಟೀ. ಚಾನ ಒಂದು ಸೈಡ್ ತೊಗೊಳ್ತೀವಿ. ನಾವು ನಾರ್ತ್ ಸೈಡ್ ನಾವನ್ನ ಚಾ ಅಂತ ಕರಿತೀವಿ. ಸೊ ಅದು ಒಂದು ಸೈಡ್. ಆ್ಯಂಡ್ ಚಪಾತಿನ ನೀವು ರೋಲ್ ಮಾಡ್ಕೋಬೇಕು. ಲೈಕ್ ಈ ಥರ ನೀವು ರೋಲ್ ಮಾಡ್ಕೋಬೇಕು. ಜಸ್ಟ್ ನಥಿಂಗ್. ಅದನ್ನ ನೀವು ಸ್ಪ್ಲಿಟ್ ಮಾಡ್ಬೋದು, ಇಲ್ಲ ಈ ಥರ ನಾನು ಈ ಥರ ಚಿಕ್ಕ ಪೀಸ್ ಮಾಡಿಕೊಂಡು ಡಿಪ್ ಮಾಡ್ಕೊಂಡು ತಿನ್ನೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಥರ ಇದೆ ಅಂತ. ಸೊ ಇದು ಆಗಿತ್ತು ನನ್ನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್. ಥ್ಯಾಂಕ್ ಯು ಸೋ ಮಚ್ ಗೈಸ್.